ಖರ್ಗೆ ಅವರು, ರಾಹುಲ್ ಗಾಂಧಿ ಅವರು ಕೇಂದ್ರ ಸರ್ಕಾರ ಜೊತೆಗೆ ಅಂತ ಹೇಳಿ, ಮತ್ತೊಂದು ಕಡೆ ಭದ್ರತಾ ವೈಫಲ್ಯ ಅಂತೇಳಿ ಮುಖ್ಯಮಂತ್ರಿಗಳು ಒಳಗೊಂಡಂತೆ ಖರ್ಗೆ ಅವರು ಒಳಗೊಂಡಂತೆ ಅವರು ಸಚಿವ ಸಂಪುಟದ ಬಹಳಷ್ಟು ಜನ ಸಚಿವರುಗಳು ಹೇಳಿಕೆ ಕೊಟ್ಟರು. ಅಂದರೆ ವಿಭಿನ್ನವಾದ ಹೇಳಿಕೆಗಳು, ಅವರಲ್ಲೇ ಗೊಂದಲ ಇದೆ. ಇದ್ರ ಜೊತೆಗೆ ಕಾಂಗ್ರೆಸ್ಸಿನ ಸಾಮಾಜಿಕ ಜಾಲತಾಣದಲ್ಲಿ ಮೋದಿ ಗಾಯಬ್ ಅಂತಾಗಿ ಮೋದಿ ಕಾಣೆಯಾಗಿದ್ದಾರೆ ಅಂತ ಹೇಳಿ ಇಡೀ ದೇಶದ ಜನ ಚೀಮಾರಿ ಹಾಕಿದ್ಮೇಲೆ ಆ ಹಾಕಿರ್ತಕ್ಕಂಥ ಸಾಮಾಜಿಕ ಜಾಲತಾಣ ಹಾಕಿರ್ತಕ್ಕಂಥ ಪೋಸ್ಟ್ ಅನ್ನ ಡಿಲೀಟ್ ಮಾಡಿದ್ರು. ಯಾಕೆ ಡಿಲೀಟ್ ಮಾಡಿರಿ ಅಂದ್ರೆ ಜನ ಚೀಮಾರಿ ಹಾಕ್ತಿರ್ತಲ್ಲ. ಮಲ್ಲಿಕಾರ್ಜುನ್ ಖರ್ಗೆ ಅವರು ಎಚ್ಚರಿಕೆಯನ್ನು ಕೊಡೋರೆ, ಅವರು ವೇಣುಗೋಪಾಲ್ ಎಚ್ಚರಿಕೆಯನ್ನು ಕೊಡೋರೆ. ಯಾಕಂದ್ರೆ ರಾಜ್ಯದಲ್ಲಿ ಸಿದ್ದರಾಮಯ್ಯನವರು ಯುದ್ಧ ಅನಿವಾರ್ಯ ಅಲ್ಲ ಅಂತ ಹೇಳಿದ್ರು. ಮತ್ತೆ ಸಾವಿನ ಮನೆಯಲ್ಲಿ ನೋಡಿ 26 ಜನ ಇವರು ಸರ್ಕಾರ ಸಾಧನೆ ಹೇಳ್ತಾರೆ, ಇನ್ನೊಂದು ಕಡೆ ಬೆಲೆ ಏರಿಕೆ ವಿರುದ್ಧ ಆಕ್ರೋಶ ಅಂತ ಹೇಳ್ತಾರೆ. ನಾನು ಕೇಳ್ತೀನಿ, ಸಿದ್ದರಾಮಯ್ಯನವರೇ, ಅಗತ್ಯ ವಸ್ತುಗಳು ಬೆಲೆ ಏರಿಕೆ ಏರಿಸಿದ್ದು ನೀವು, ಪೆಟ್ರೋಲ್ ಡೀಸೆಲ್ ದರ ತೆರಿಗೆ ಹಾಕಿದ್ದು ನೀವು, ಹಾಲಿಗೆ ದುಪ್ಪಟ್ಟು ದರ ಏರಿಸಿದ್ದು ನೀವು, ಅಗತ್ಯ ವಸ್ತುಗಳು ಕಾಫಿ ಟೀ ಇರ್ಬೋದು, ಯಾವುದೇ ವಸ್ತುಗಳು ಇರ್ಬೋದು ಬೆಲೆ ಏರಿಕೆ ಮಾಡಿದ್ದು ನೀವು. ಕೇಂದ್ರ ಸರ್ಕಾರದ ವಿರುದ್ಧ ಹೋರಾಟ ಮಾಡತಕ್ಕಂಥ ಯಾವುದೇ ನೈತಿಕ ಹಕ್ಕಿಲ್ಲ ಸಿದ್ದರಾಮಯ್ಯನವರು. ಡಿ ಕೆ ಶಿವಕುಮಾರ್ ಅವರನ್ನು ಮರಿಬಾರ್ದು. ನಿನ್ನೆ ದಿವಸ ಸಿದ್ದರಾಮಯ್ಯನವರು ಸಂತೋಷ್ ಲಾಡು ಪಾಕಿಸ್ತಾನಕ್ಕೆ ನುಗ್ಗಿ ಹೊಡೀರಿ ಅಂತ ಹೇಳಿದ್ರು. ಸ್ವಾಗತಮ್ಮ ನಿಮ್ಮ ಹೇಳಿಕೆ. ಸಂತೋಷ್ ಲಾಡು ಒಬ್ಬ ಸಚಿವ, ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥವ್ರು. 2ನೇ ಬಾರಿ ಸಚಿವನಾಗಿದೆಯಾ ಸಂತೋಷ್ ಲಾಡ್ ಮಿಸ್ಟರ್. ಮೈಸೂರಲ್ಲಿ ನಿಮ್ಗೆ ಏನು ಹೇಳಿಕೆ ಕೊಟ್ಟಿದೆ? ಅತ್ಯಾಚಾರ ಆಗಿದೆ. ಏನು ಅತ್ಯಾಚಾರ ಆಗಿದೆ? ಅತ್ಯಾಚಾರದ ಅರ್ಥ ಗೊತ್ತಿದೆ ಮಿಸ್ಟರ್ ಸಂತೋಷ್ ಲಾಡ್. ಶಬ್ದಗಳು ಬಳಕೆ ಮಾಡುವಾಗ ಎಚ್ಚರಿಕೆಯಿಂದ ಮಾತಾಡಬೇಕು. ಇಡೀ ದೇಶ, ಕರ್ನಾಟಕ ಮತ್ತು ಇಡೀ ದೇಶದಲ್ಲಿ ಅವ್ರಿಗೆ ಅತ್ಯಾಚಾರ ಆಗಿದೆ. ಒಂದ್ ಕಡೆ ಪಾಕಿಸ್ತಾನ ನುಗ್ಗುಡಿದೆ ಅಂತ ಹೇಳ್ತಾರೆ, ಇನ್ನೊಂದು ಕಡೆ ಅತ್ಯಾಚಾರ ಅಂತಾರೆ. ಅಂದ್ರೆ ಮತ್ತೊಂದು ಪ್ರಚೋದನೆ. ನೀವು ಪಾಕಿಸ್ತಾನ ಕುಮ್ಮಕ್ಕು ಕೊಡ್ತಾ ಇದ್ದೀರಾ. ನೀವು ಹೇಳ್ಕೊಳ್ಳಿ. ಯಾಕೆ ಸಿದ್ದರಾಮಯ್ಯನವರು ಒಂದೇ ರಾತ್ರಿಯಲ್ಲಿ ಜಗತ್ಪ್ರಸಿದ್ಧರಾಗಿದ್ದರು ಪಾಕಿಸ್ತಾನದ ಎಲ್ಲ ಚಾನೆಲ್ಗಳಲ್ಲಿ. ಸನ್ಮಾನ್ಯ ಸಿದ್ದರಾಮಯ್ಯನವರೇ, ನಾನು ನಿಮಗೆ ಬಹಿರಂಗವಾಗಿ ಸವಾಲು ಹಾಕ್ತೀನಿ. ಒಂದು ಜಾತಿ ಜನಗಣತಿಯಲ್ಲಿ ಅಡವಿದಿರಿ, ಇನ್ನೊಂದು ಅಧಿಕಾರಿಗಳಿಗೆ IAS IPS ಕಪಾಳ ಮೋಕ್ಷ ಮಾಡಿ ನಿಮ್ಮ ಕಡೆಯವರು ಏನು ತಪ್ಪಾಗಿಲ್ಲ ಅಂತ ಹೇಳ್ತಾರೆ. ಸಾಮಾಜಿಕ ಜಾಲತಾಣ ಅಷ್ಟೇ ಅಲ್ಲ, ಮಾಧ್ಯಮದಲ್ಲಿ ವರದಿಯಾಗಿದೆ. ನಾವು ಅವತ್ತು ಹೇಳಿದ್ವಿ, ಇವತ್ತು ಹೇಳ್ತೀವಿ. ಸಿದ್ದರಾಮಯ್ಯನವರು ಬಹಿರಂಗ ಒಬ್ಬ ಹಿರಿಯ ರಾಜಕಾರಣಿ 16 ಬಜೆಟ್ ಮಂಡಿಸಿದ್ದಾರೆ. ನಿಮಗೆ ನ್ಯಾಯಾಂಗ, ಕಾರ್ಯಾಂಗ, ಶಾಸಕರ ಬಗ್ಗೆ ವಿಶ್ವಾಸವಿಲ್ಲ. ಒಂದ್ ಕಡೆ ನಮ್ಮ ಪ್ರತಿಪಕ್ಷದ 16 ಜನ ಶಾಸಕರನ್ನ ನೀವು ಅಮಾನತು ಮಾಡ್ತೀವಿ. ಇವ್ರು ಹೇಳ್ತಾರೆ UT ಕಾರ್ಯಕ್ರಮ ನನಗೆ ಅಧಿಕಾರ ಅಂತ ಹೇಳ್ತಾರೆ. ಅಂದ್ರೆ ಒಂದ್ ರೀತಿ ಮಹಮ್ಮದ್ ಬಿನ್ ತೆಗೊಳಕ್ಕಂತೆ ಸಿದ್ದರಾಮಯ್ಯ ನಿಮ್ಮ ಸರ್ಕಾರ ನಡೀತಾ ಇದೆ. ಇದು ಬಹಳ ದಿವಸ ನಡೆಯಲ್ಲ, ಅರ್ಥ ಮಾಡ್ಕೊಳ್ಬೇಕು ಅಂತ ಹೇಳಿ ಇಚ್ಛೆ ಪಡ್ತೀನಿ. ಒಂದ್ ಕಡೆ ಕೇಂದ್ರ ಸರ್ಕಾರ ಜಾತಿ ಜನಗಣತಿಯನ್ನ ಸ್ವಾಗತ ಮಾಡ್ತೀವಿ, ರಾಜ್ಯ ಸರ್ಕಾರ ಜಾತಿ ಜನಗಣತಿಯನ್ನ ಅಮಾನತಿನಲ್ಲಿ ಇಡಬೇಕು. ಇದ್ರ ಜೊತೆಗೆ ಸಿದ್ದರಾಮಯ್ಯನವರು ಅವರು ದೇಶದ ಕ್ಷಮೆಯನ್ನು ಕೇಳಬೇಕು. ಅಧಿಕಾರಿಗಳಿಗೆ ಕಪಾಳ ಮೋಕ್ಷ ಇರ್ಬೋದು, ಅವ್ರ ಕಾರ್ಯಕರ್ತರಿಗೆ ಕಪಾಳ ಮೋಕ್ಷ ಇರ್ಬೋದು. ಬಹಳಷ್ಟು ಸಿದ್ದರಾಮಯ್ಯನವರು ವಿವಾದಗಳ ಮೇಲೆ ಸಿಗಲ್ಕೊಳ್ತಾರೆ. ಮೊನ್ನೆ IPS ಅಧಿಕಾರಿಗೆ ಯಾವನ ಬಾರಲ್ಲಿಂದ ಕಪಾಳ ಮೋಕ್ಷ ಮಾಡಿ AS ಮಾಡಿದ್ರು IPSಗೆ. ಅದ್ರ ಕಳೆದ ತಿಂಗಳು ಹೊಸಪೇಟೆ ಇದು ಅಕ್ಷಮ್ಯ ಅಪರಾಧ. ಇವರು ಏನ್ ಮಾತಾಡ್ತಾ ಇದಾರೆ? ನಾಲಿಗೆ ಹಿಡಿತಿಲ್ಲ, ಎಲೆಬಿಲ್ಲದ ನಾಲಿಗೆ ಅಂತೇಳಿ ಹುಚ್ಚುಚ್ಚಾಗಿ ಮಾತಾಡ್ತಾರೆ ಸಂತೋಷ್ ಲಾಡ್ ಅಂತವರು. ಕ್ಷಮೆ ಕೇಳಬೇಕು ಅಂತೇಳಿ ಒತ್ತಾಯ ಮಾಡ್ತೀವಿ. ಟೀಚರ್ಗಳು ಮಾಡ್ತಾರ, ಕೇಶವಪುರ ಅಥವಾ ಒಂದು ನಾಗ್ಪುರ ನಮ್ಮ ಸಂಘ ಪರಿವಾರದ ಟೀಚರ್ಗಳು ಮಾಡ್ತಾರೆ. ಸಂಘ ಪರಿವಾರದ ಕಚೇರಿ, ನಾಗ್ಪುರ ಕಚೇರಿ ಏನು ಕಲಿಸ್ತೆ? ನಮ್ಮೆಲ್ಲರಿಗೂ ಸಂಸ್ಕಾರ, ಸಂಸ್ಕೃತಿ ಕಲಿಸ್ಕೊಡ್ತೇವೆ, ದೇಶಾಭಿಮಾನ ಕಲಿಸ್ಕೊಡ್ತದೆ.
ಸಲಹೆ ಕೊಡ್ತಾರಷ್ಟೇ, ಯಾವುದೇ ವಿಚಾರಕ್ಕೆ ಇರ್ಬೋದು. ಆದರೆ ಜಾತಿ ಜನಗಣತಿ ಅವ್ರು ಮಾಡಲ್ಲ. ವೈಜ್ಞಾನಿಕವಾಗಿ ಕಾಂಗ್ರೆಸ್ ಮಾಡ್ತಿದ್ದು ಅವೈಜ್ಞಾನಿಕ, ಅದಕ್ಕೆ ನಾವು ವಿರೋಧ ಮಾಡ್ತೀವಿ. ಅದು ರಾಜಕೀಯ ಪ್ರೇರಿತ. ಆದರೆ ನರೇಂದ್ರ ಮೋದಿಯವರು ಸಮಗ್ರವಾಗಿ ಜಾತಿ ಜನಗಣತಿಯನ್ನು ಈಗಾಗಲೇ ಮಾಡೋದಕ್ಕೆ ತೀರ್ಮಾನ ಮಾಡಿದರೆ ಅದನ್ನು ಸ್ವಾಗತ ಮಾಡ್ತಿದ್ದೀವಿ. ಇದ್ರ ಜೊತೆಗೆ ನಿನ್ನೆ ದಿವಸ ನಮ್ಮ ಕೇಂದ್ರ ಸಚಿವ ಸಂಪುಟ ಹಿರಿಯ ಒಂದು ಮಹತ್ತರವಾದ ಸಭೆಯಾಗಿದೆ. ಭೂಸೇನೆ, ವಾಯುಸೇನೆ, ನೌಕಾಪಡೆಗಳಿಗೆ ಪಾಕಿಸ್ತಾನಕ್ಕೆ ಯಾವ ಪಾಲ್ಗನ್ನಲ್ಲಿ ನಡೆದ ದುರ್ಘಟನೆ ಅದನ್ನ ಸರಿಯಾದ ಕ್ರಮವನ್ನು ಕೇಂದ್ರ ಸರ್ಕಾರ ತೆಗೆದುಕೊಳ್ಳೋ ಏನು ಜನ ನಿರೀಕ್ಷೆ ಮಾಡಿದ್ರು, ಈಗಾಗಲೇ ವಾಯುಸೇನೆ, ಭೂಸೇನೆ ಮತ್ತು ನೌಕಾಪಡೆಗೆ ಅವರಿಗೆ ಸ್ವತಂತ್ರವನ್ನು ಕೊಟ್ಟಿದ್ದಾರೆ. ತೀರ್ಮಾನ ಮಾಡಿ ಬಹುಶಃ ಮೊನ್ನೆ ಮಧ್ಯರಾತ್ರಿ ಪಾಕಿಸ್ತಾನದ ವಿದೇಶಾಂಗ ಸಚಿವ ಮಧ್ಯರಾತ್ರಿ ಎದ್ದು ಪ್ರೆಸ್ ಮೀಟ್ ಕೊಡ್ತಾರೆ. ಅಂದ್ರೆ ಗಾಬರಿ ಆಗ್ಬಿಡಿದ್ರು ಪಾಕಿಸ್ತಾನಕ್ಕೆ. ಇದ್ರ ಜೊತೆಗೆ ಪಾಕ್ ಆಕ್ರಮಿತ ಪ್ರದೇಶ ಐತಲ್ಲ, ಅದನ್ನು ಬಿಟ್ಕೊಡಿದ್ದು ಕಾಂಗ್ರೆಸ್ ಸರ್ಕಾರ. ಕನ್ನೆ ಪರಮೇಶ್ವರ್ ಹೇಳಿದಿಲ್ಲ, ಕಾಂಗ್ರೆಸ್ಸಿನ ಬಹಳ ದೊಡ್ಡ ಕೊಡುಗೆ ನಿಮ್ಗೆ ಇದೇ ಕೊಡುಗೆ. ನೀವೇಕೆ ಬಿಟ್ಕೊಡಿದ್ದಾರೆ? ನೀವೇ ತಾನೇ ನೇರು ಪ್ರಧಾನಮಂತ್ರಿ ಆಗಿದ್ದಾಗ ಈ ದೇಶ ಆಡಳಿತ ಮಾಡಿದ್ರೆ ಎಲ್ಲವೂ ಬಿಟ್ಕೊಡ್ತಾ ಇದ್ದೀವಿ.